ಫ್ರೆಂಡ್ಸ್, ಫೈನಲಿ ಗಾಡಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈಗ ನಮಗ ಮಾಡಿರೋದು ಒಂದು ತಪ್ಪಿಗೆ ನಮ್ಮ ಜೀವ ಬಾಯಿಗೆ ಬಂದೈತೆ, ಸಾಕಾಗೋಗ್ತದೆ. ಇವಾಗ ವೆಂಕಟಾಚಲಂ ಟೋಲ್ ಪಾಸ್ ಆಗಿದ್ದೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. 100-200 ಕಿಲೋಮೀಟರ್ ರೋಡ್ ಸೈಡ್ ಕೊಡಪ್ಪ ಗಾಡಿನ. ಎಲ್ಲರಿಗೂ ನಮಸ್ಕಾರ. ಇವಾಗ ಜಸ್ಟ್ ಟಿಫನ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಸದ್ಯಕ್ಕೆ ಡ್ರೈವರ್ ನಮ್ಮ ಹಳಿಯ ಅಡಿಬಿಟ್ಟೆನು. ತಿಂತಾನೆ 4 ಎಗ್ ದೋಸೆ 2 ಇಡ್ಲಿ. ಬೆಳಿಗ್ಗೆಲಿದ್ದ ರಾತ್ರಿವರೆಗೆ ಎಗ್ ದೋಸೆ ಹಿಡಿದ್ರೆ ಬೆಳಿಗ್ಗೆಲಿದ್ದ ರಾತ್ರಿವರೆಗೆ ಎಗ್ ದೋಸೆ ತಿಂತಾನೆ ಅಂತ ಸುಳೆ ಮಗ. ಇವಾಗ ಸದ್ಯಕ್ಕೆ ನೆಲೂರಲ್ಲಿದ್ದೀವಿ. ಹಾಂ, ಈ ಬಿಸಿಲಲ್ಲಿ ಇನ್ನ ಎಗ್ ದೋಸೆ ತಿಂದ್ರೆ ತಳಗ ಮೊಳಕೆ ಹೊಡಿತಾವ, ತಳಗ ಮ್ಯಾಗ 2 ಕಡೆ ಮೊಳಕೆ ಹೊಡಿತಾವ. अरे कहना क्या चाहते हो? ನೋಡು, ನೀರು ಕುಡ್ಕೊಂತೀರ ಅವಾಗ. ಯಾವ ಊರಲ್ಲಿ ಇದು? ಎಲ್ಲೂ ದಾಟಿ ಅಂತ ಬಾಯ್, ನನಗೆ ಗೊತ್ತಿಲ್ಲ. ನಾನು ಇವಾಗ ಫಸ್ಟ್ ಟೈಮ್ ಬರ್ತಿರೋದು. ಡ್ರೈವಿಂಗ್ ಮಾಡ್ತಾ ಮೊಬೈಲ್ ನೋಡ್ಬಾರ್ದಾಗ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ರ. ಪ್ರಿನ್ಸಿಪಲ್ ಆಗಲ್ಲೇ ಏನಾಗಲ್ಲ, ಪ್ರಿನ್ಸಿಪಲ್ ಕೂಡ ನೋಡಿ ಸಂತೋಷ ಪಡ್ತಾನೆ. ಪ್ರಿನ್ಸಿಪಲ್ ಕೂಡ ನೋಡಿ ಸಂತೋಷ ಪಡ್ತಾನೆ. ನಮ್ಮ ಮಾತುಗಳೇನು ಸ್ವಲ್ಪ ಅದ್ರಾಗ ఏం మాట్లాడుతున్నావురా? నరాలు కట్ అయిపోయింది. ಇದು ಕೂಡ ಅಪ್ಲೋಡ್ ಮಾಡ್ತೇನೆ, ಇದು ಕೂಡ ಅಪ್ಲೋಡ್ ಮಾಡ್ತೇನೆ. ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತೀವಿ, ಅನ್ಕೊಂತೀವಿ. ಬಟ್ ಆಗಲ್ಲ. ನಮ್ ಬಳ್ಳಾರಿ ಇರೋದೇ ಈಗಲ್ಲ. ಏನ್ ಮಾಡೋಣ? ನಮ್ ಬಾಯ್ ತಂದ್ರೆ ಅದ್ ಬಾಯಿ ಗೊತ್ತಿಲ್ಲ ಅಂತಂದ್ರೆ ನಮ್ ಬಳ್ಳಾರಿ ಒಪ್ಪದಿಲ್ಲ ಯಾರು. ನಮ್ ಬಳ್ಳಾರಾಗ ಎಲ್ಲ ಮಗನೇ ಅಂದಿಲ್ಲ ಅಂದ್ರೆ ಅವ್ನ ಅಂದಿರೋನಿಗೆ ಸಮಾಧಾನ ಆಗಲ್ಲ, ಸಮಾಧಾನ ಆಗಿಲ್ಲ. ಕರೆದು ಬಿಟ್ಟ ಬೇಜಾರು. ಅದ್ರಾಗ ಇನ್ನೊಂದೇನಂತಂದ್ರೆ ನಮ್ ಎಕ್ಸ್ಪೆಷಲಿ ನಮ್ ಲಾರಿ ಡ್ರೈವರ್ಗಳು ಬಾಯಾಗ ಬರೋದೇ ಸುಳ್ಳಾಪಗಾರ ಮುಂದೆ ಕೊಡ್ತಾರೆ. ಮಾತೇ ಬರೋದಿಲ್ಲ. ಡ್ಯೂಟಿ ಹೋಗಿಲ್ಲ ಈಗ ಬಂದಿ ಡ್ಯೂಟಿಲಿದ್ದ ನಮ್ ಭಾಷೆ ಇಲ್ಲ ಅಂತಂದ್ರೆ ಇದೇ ಇಲ್ಲ ಅಲ್ಲ, ಸಮಾಧಾನ ಆಗಲ್ಲ, ಸಮಾಧಾನೇ ಆಗಲ್ಲ. ಅದಕ್ಕ ಅದೇ ಭಾಷೆ ಇರ್ಬೇಕು ಇವತ್ತು. ನೋಡಪ್ಪ, ಮತ್ತೆ ಹೇಳ್ತಾ ಇದೀನಿ, ನಮ್ದು ಪಕ್ಕಾ ರಾ ಕಂಟೆಂಟ್. ನಿಂದಲ್ಲ, ನಂದು. ತಪ್ಪಿಗೆ ಒಂದು ದಿವಸ ಪೂರ್ತಿ ವೇಸ್ಟ್ ಆಯ್ತು. ಈ ಟೈಮಲ್ಲಿ ರಾಜಮಂಡ್ರೆಲ್ಲ ಅನ್ಲೋಡ್ ಆಗಿ ರಿಟರ್ನ್ ಹೋಗ್ತಾ ಇರ್ಬೇಕು ಕೋಲ್ಕತ್ತಾಗೆ. ಇವನು ಮಾಡಿರೋದು ಒಂದು ತಪ್ಪಿಗೆ ಮುಕ್ತ ನೋಡು. ನಾನಲ್ಲೇ ನೀನ್ ಮಾಡಿರೋದು ಒಂದು ತಪ್ಪಿಗೆ ಇಡೀ ಡೇ ಎಲ್ಲ ಲಾಸ್ ಆಯ್ತು. ಒಂದು ನೈಟು ಹರಾಮಿ ಹೋ ಬೇಟ. ಏನ್ ಮಾಡ್ಬೇಕು ಹೇಳ್ರಿ? ಹಿಂಗಾದ್ರೆ ಓನರಿಗೆ 8,000-9,000 ಖರ್ಚಿಟ್ಟವನೆ. 2 ಟೈರ್ ಹೊಡೆ ಮಾಡುದು, 2 ಅಲ್ಲ 3 ಟೈರ್. 3 ಟೈರ್ ಹೊಡೆ ಮಾಡ್ದವನೆ ಒಂದು ದಿವಸಕ್ಕೆ. ಅದು ಸ್ಟೀಲ್ ಟೈರ್ ಮತ್ತೆ ರಿಮೋಟ್ ಟೈರ್ ಕೂಡ ಅಲ್ಲ. ಇಂಥವ್ರನ್ನ ಇಟ್ಕೊಂಡು ಓನರ್ ಕೂಡ ಇನ್ನೇನು ಉದ್ದಾರ ಆಗ್ತಾರೆ. ಹೆಲ್ತ್ ಪರ್ಲಾರ್ ಮುಂದೆ ಮಕ್ಕಳು ಸುಮ್ಮನೆ ಲೈಸೆನ್ಸ್ ಅಂತ ಮಾಡಿಸ್ಕೊಂಡ್ರೆ. ಯಾವ್ರಲ್ಲೇ ಮನುಷ್ಯ ಲೊಕೇಶನ್ ಘನವಾಗೈತೆ. ನೆಲ್ಲೂರು ದಾಟಿವಿ. ಹಾಂ, ನೆಲ್ಲೂರು ದಾಟಿ ಹಳ್ಳಿಯೂರು. ಯಾವ್ದು ಅದೇ ಹಳ್ಳಿ ಊರು ಅಂದ್ರೆ ಯಾವ್ದು ಹೆಸರಿಲ್ಲ. ಅದೆಲ್ಲ ಬೋರ್ಡ್ ಕಂಡ್ರೆ ನೋಡ್ಕೊಂಬಿಡು, ಅದೇ ಊರೇ. ರಾಜು ಪಾಲ್ಯಂ ಅಲ್ಲಿ, ರಾಜು ಪಾಲ್ಯಂ. ರಾಜನ ಪಾಳ್ಯ ನೆಲ್ಲೂರು ಅದಲ್ಲಿ ಬೋರ್ಡ್ ಇತ್ತಲ್ಲ, ಅದೇ ಬೋರ್ಡ್ ನೋಡಿ ಹೇಳಿದ್ದಾನೆ. ರಾಜನ ಪಾಳ್ಯ ಬರೋದು ಇದು ರಾಜು ಪಾಳ್ಯಂ ಅಂತ ಇತ್ತಲ್ಲಿ. ರಾಜುಲ ಪಾಳ್ಯಂ ಅಲ್ಲ, ರಾಜು ಪಾಲ್ಯಂ ಅಂತ ಇತ್ತಲ್ಲಿ. ರಾಜು ಪಾಳ್ಯ ಅಂದ್ರೆ ಇದು ಓಕೆ. ಅವ್ರ ಪಾಳ್ಯ ಅಂತಂದ್ರೆ ಬರೇ ನೀರಾವರಿ ಗದ್ದೆ, ಒಳ್ಳೆ ಸೈಕ್ ಲೊಕೇಶನ್ ಇದೆ. ಎಲ್ಲಿ ಗೊತ್ತಾ? ಗುಂಟೂರು ಅಂತಂದ್ರೆ
ಸೈಗಿದೆ ಫ್ರೆಂಡ್ಸ್ ಲೊಕೇಶನ್. ಈ ತರ ಲೊಕೇಶನ್ ಇದ್ದು ಸ್ವಲ್ಪ ತಣ್ಣಗೆ, ಈ ಬಿಸಿಲಿಲ್ದಾಗೆ ಸ್ವಲ್ಪ ತಣ್ಣಗೆ ಇದ್ಬಿಟ್ಟಿದ್ರೆ ಸ್ನಾನ ಫ್ರೆಶ್ ಆದ್ವಿ, ಊಟ ಮಾಡಿದ್ವಿ, ಇದಾಯ್ತು, ಎಲ್ಲ ಆಯ್ತು. ಬಟ್ ಬ್ಯಾಡ್ಲಾಕ್ ಏನಾದ್ರು ರೇಸ್ ಸಿಕ್ಕಿಲ್ಲ. ಏನ್ ಮಾಡ್ತಿದ್ದೆ ನಮ್ದು ಕರೆಕ್ಟ್ ಡಿಪಾರ್ಟ್ಮೆಂಟ್ ಅಂತ ಇರೋದು. ಐದು ಸರಿ ಊಟ ಸಿಕ್ಕಿರೋದೇ ಹೆಚ್ಚಿದ್ದಿಲ್ಲ. ಯಾವ ಊರಿದು? ಈಗ ಗೋಲ್ ಬರೋದೇ ಸಿಲುಕಲೂರಿ ಪೇಟ ಅಂತೆ ಅದು ನೋಡೋಣ. ಅದು ಹೆಂಗೈತೆ ಚಿಲಕಲೂರಿ ಪೇಟ, ಸಿಲುಕಲೂರಿ ಪೇಟ ಅಂತೆ, ಸಿಲುಕಲೂರಿ ಪೇಟ ನೋಡೋಣ ಅದು ಹೆಂಗಿದೆ ಅಂತೇಳಿ. ಅದಾದ್ಮೇಲೆ ಫಸ್ಟ್ ದಸರಾ ಪೇಟ ಅಂತ, ದಸರಾ ಪೇಟ. ಅದಾದ್ಮೇಲೆ ನೆಕ್ಸ್ಟ್ ಗುಂಟೂರು, ಗುಂಟೂರು ಆದ್ಮೇಲೆ ಮಂಗಳಗಿರಿ, ಮಂಗಳಗಿರಿ ಆದ್ಮೇಲೆ ವಿಜಯವಾಡ ಆದ್ಮೇಲೆ ಏಲೂರು, ಏಲೂರು ಆದ್ಮೇಲೆ ಏಲೂರು ಆದ್ಮೇಲೆ ನೀವೂರು. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾವು ಇಷ್ಟೊತ್ತಿಗೆ ಅನ್ಲೋಡ್ ಮಾಡ್ಕೊಂಡು ಕೋಲ್ಕತ್ತಾಗ ಹೋಗ್ಬೇಕು. ನಿನ್ನೆ ಫುಲ್ಲು ಬಿಸಿಲಿದೆ ತೆಳಗ ಮೇಲೆ, ನಾವು ಸ್ಟಾಪ್ ಗಾಡಿ ಹೊಡೆದ್ಬಿಟ್ಟಿದ್ದೀವಿ. 3 ಟೈರ್ ಡ್ಯಾಮ್ 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 ಡ್ಯಾಮ್. ಹಂಗಾಗಿ ಲೇಟ್ ಆಗಿಬಿಡ್ತು. ಇಲ್ಲ ಆಗಿದ್ರೆ ಇಷ್ಟೊತ್ತಿಗೆ ನಾವು ಮಾಮು ಆರಾಮ್ ಮಾಡ್ಬೇಕಾಯ್ತು. ಓದ್ತೀರ ದಿನ. ಅದಕ್ಕಾಗಿ ಇವಾಗ ಆರಾಮಾಗಿ ಒಂದು 60-70 ಮೀಟರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿ ಸಾಮಾನು ಹೊಡ್ಕೊಂಡಿರೋದು ಕರ್ನಾಟಕ ಅದು ಗಾಡಿ ಹೊಡ್ಕೊಂಡ್ಬಿಟ್ಟೈತಿ ಗುರು. ಕರ್ನಾಟಕ ಗಾಡಿ ಮುಂದೆ ನೋಡ್ಕೊಂಡು ನೋಡಿ ಅಪ್ಪ ನೀನು. ಯಾವ ಗಾಡಿ ಗೊತ್ತಾ? ನಿನ್ನೆ ನಮಗೆ ಪಾಸ್ ಮಾಡ್ಕೊಂಡು ಹೋದ್ರು ನೋಡಿ, ಪರಿಚಯ ಮಾಡ್ಕೊಂಡು ಟೀಚರ್ ಗಾಡಿ, ಟೀಚರ್ ಗಾಡಿ ಅದು. ಅವ್ರದೇನಾ? ಮಾತಾಡ್ಸಿದ್ರಲ್ಲಿ ಏನಾಯ್ತು ಅಂತ ಹೇಳಿ. ಬನ್ನಿ ವ್ಯೂಗೆ ಎಂಜಾಯ್ ಮಾಡೋಣ. ನೋಡಿ 300 ಕಿಲೋಮೀಟರ್ ಐತೆ. ಹೌದು, ವೀರವರ ಭಾರಿ ಕಮ್ಮಗೈತಿ ಅಂತೇಳಿ ಯಾರು ಹೇಳಿದ್ರು ಚೆನ್ನಾಗಿದಾರ ಅಂತೇಳಿ. ಗೊತ್ತು, ಅದಕ್ಕೆ ಯಾರು ಹೇಳಕ್ ಹೋಗುತ್ತೆ, ನಾವೇ ಅನ್ಕೊಂಡ್ಬಿಡತ್ತೆ. ಕ್ಯಾಮ್ರಾ ಆ ಕಡೆ ಟರ್ನ್ ಮಾಡಿ. ಏಯ್ ಭಯ್ಯ ಕಾಣಮಾರೋ. ಇವ್ರು ಟಿ.ಎನ್ ಗಾಡಿಯವ್ರಿಗೆ ಆಟ ಆಡ್ಸತ್ತೆ. ಏಯ್ ಸುಮ್ಮನೆ ಹೋಗು, ಯಾರಿಗೆ ಆಟಾಡ್ಸೋದು ಬೇಡ, ಏನು ಮಾಡೋದು ಬೇಡ. ನಂದು ಇನ್ನೊಂದು ಕೆಟ್ಚಾಳಿ ಏನಂತಂದ್ರೆ, ನಮ್ಮ ಹೊಸಪೇಟೆ ಸಂಡೂರು ಬಳ್ಳಾರಿ ಅವ್ರದ್ದು ರೋಡ್ನಾಗ ಹೋಗೋದ್ರೆ ಸುಮ್ಮನೆ ಅದಕ್ಕೆ ಹೋಗ್ಬಿಡಲ್ಲ ನಾವು. ಬಟ್ ನಾವು ಚೇಷ್ಟೆ ಮಾಡ್ತೀವಿ ಅವ್ರನ್ನ ಕಾಡಿಸ್ಬೇಕು, ಓಡಾಡಿಸ್ಬೇಕು. ನಮ್ಮ ಕೈ ಚುಟ್ಟು ಅಂತಾವ. ಸುಮ್ಮನೆ ಇರಬಾರ್ದು ಅನ್ಸತ್ತೆ ನಮಗೆ. ಕೈ ಕಾಲುಗಳು ಸುಮ್ಮನೆ ಇರಬಾರ್ದು ನಮ್ಮ. ಏನಾದ್ರೂ ಕಿತಾಪತಿ ಮಾಡ್ತಾ ಇವಾಗ ಇರ್ಬೇಕು. ನೋಡಿ, ಇವಾಗ ತಮಿಳ್ನಾಡು ಗಾಡಿ ಬಂತ, ಅವ್ನಿಗೆ ನೋಡಿ ಜಳಕ್ ಕೊಡ್ಬೇಕು. ಹಂಗೆ ಜಲಕ್ ಕೊಡ್ತಾನಂತೆ, ಜಲಕ್ ಮತ್ತೆ ಹೆಂಗ್ ಜಲಕ್ ತಮಿಳು ಬಸ್ತಾಗಿರೋನ್ ಮಮ್ಮ, ಬಸ್ತಾಗಿರೋ ಮೇಲೆ ಬಾಕ್ಸ್ ಕಟ್ಟಿದೀವ. ಬಾಕ್ಸ್ ಇದೆ, ಮಳೆ ಬರೋ ಪೊಸಿಷನ್ ಇದೆ. ಹಂಗಾಗಿ ಸ್ವಲ್ಪ ತಾಡ್ಪಲ್ ಬೇಸ್ ಕಟ್ಟ ಅಂತೇಳಿ ಮೇಲೆ ಏರ್ಸೀನಿ ಹುಡುಗ. ಏಯ್ ಆ ತಳಗಳು ಹಗ್ಗ ತೆಗಿಲಿ. ಹಗ್ಗ ತೆಗೆದು ಹಗ್ಗ ಎಲ್ಲನ ಬೇರೆ ಕಡೆಗೆ ಕಟ್ಟೋದು. ಆ ತಳಗಳು ಬೆಲ್ಟ್ ಹಾಕಿದ್ವಲ್ಲ ರಾತ್ರಿ ನಾವು, ಅದು ತೆಗೆದು ಬೇರೆ ಕಡೆಗೆ ಹಾಕು, ಬೇರೆ ಕಡೆ ಕಟ್ಟೋದ್ನ. ಇದಕ್ಕೆ ಕಟ್ತೀವಿ ನೋಡಿ ಮುಂದೆ ಇದಕ್ಕೆ. ಅದು ಲೂಸ್ ಮಾಡಿ ಈ ಕಡೆಗೆ ಎಲ್ಲಾನು ಬೇರೆ ಕಡೆಗೆ ಕಟ್ಟದ್ನ.
ಹಿಂದೆ ಕರೆಕ್ಟ್ ಐತ್ ಬಾಲಿ, ಹಿಂದೆ ಕರೆಕ್ಟ್ ಐತಿ, ಇದ್ದಿಲ್ಲಲ್ಲ ಮುಂದ್ಲು. ಫ್ರೆಂಡ್ಸ್ ನೆಂದೋಗ್ಬಿಟ್ಟನ್ ಪಾಪ ಹುಡುಗ. ಕಟ್ಟಿ ಕಟ್ಟಿ ಯಾರು ಅಕ್ಕೆ ಅಂದ್ರೆ ಇವನಿಗೆ ಬಾಡಿ ಮೇಲೆ ಲೋಡ್ನ ಯಾರು ಹೇಳಿದ್ರು? ಮಳೆ ಜೋರಾಯ್ತು. ಅಲ್ಲಿರೋ ಬಾಕ್ಸ್ ಏನಾಗುತ್ತೆ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿ ಗೊತ್ತಾಗುತ್ತೆ. ಏನಾಗದಲ್ಲ ನಂತಂದ್ರೆ ಪೇಮೆಂಟ್ ಕಟ್ಟಿಂಗ್. ಯಾರು ನಿಂದ ಓನರ್ದ? ಓನರ್ ನಿಂದೇನಾಗಲ್ಲ ಬಿಡ, ಸಾಕು. ನಮ್ಮ ಪೇಮೆಂಟ್ ನಮಗೆ ಬರ್ಬೇಕು ಅಷ್ಟೇ, ನಮಗೆ ಇಂಪಾರ್ಟೆಂಟ್ ಅದೇ, ಹೌದಲ್ವಾ? ಓನರ್ ಕರೆಕ್ಟ್ ಪೇಮೆಂಟ್ ಹೋದ್ರಲ್ಲ ನಮಗೆ ಕರೆಕ್ಟ್ ಪೇಮೆಂಟ್ ಬರಕ್ಕೆ. ನಾವೇನು ಟ್ರಿಪ್ ಲೆಕ್ಕ ಮಾಡ್ತಾ ಇಲ್ಲಲ್ಲ ಡ್ಯೂಟಿ. ಇವಾಗ ಹೆಂಗಾದ್ರೂ ಹೊಡಿಲಿ ನಡೀತೈತೆ, ಯಾಕಂದ್ರೆ ಬಿಸಿಲಿಲ್ಲ, ಮಳೆ ಬರ್ತೈತೆ, ವೆದರ್ ಕರೆಕ್ಟ್ ತಣ್ಣಗಿದೆ. ನಂಗೆ ಹೊಡೆದ್ರು ಟೈರ್ ಹೀಟ್ ಆಗಲ್ಲ. ಇವಾಗ ಹೀಟ್ ಆಗಿದ್ರು ಕೂಡ ಕೂಲ್ ಆಗ್ತಾವೆ ಇವಾಗ. ಏನು ಗೊತ್ತಾ, ಈ ಆಂಧ್ರ ಕಡೆ ಬಂದ್ರೆ ಹೆವಿ ಬಿಸಿಲು ಗುರು. ಆಂಧ್ರದಲ್ಲಿ ಮಾತ್ರ ಹೇಳಿದ್ರು. ಆಂಧ್ರದಲ್ಲಿ ಮಾತ್ರ ಹೆವಿ ಬಿಸಿಲು. ಅದು ಹೆಂಗೆ ದಾರಿ ತಪ್ಪಿ ಮಳೆ ಬರ್ತೈತೆ ಇಲ್ಲಿ ಗೊತ್ತಿಲ್ಲ. ಮಳೆ ಬರ್ತೈತಿ ಇವಾಗ. ಇರೋ ಜನ ಹೆಂಗಿರ್ತಾರೋ ಅದು ನನಗೆ ಗೊತ್ತಾಗ್ತಿಲ್ಲ ಗಾಯ್ಸ್. ಏನು ಮಾಡ್ತೀರ, ಅವ್ರಿಗೆ ಅಭ್ಯಾಸ ಬಿಟ್ಬಿಟ್ಟಿರುತ್ತೆ. ಇವಾಗ ಇಲ್ಲ ಅಂತಲ್ಲ, ನೀವು ಮೇಘಾಲಯ ಸೈಡು ಆ ಸೈಡ್ ಹೋದ್ರೆ ಚಳಿ ಜಾಸ್ತಿ. ಅಲ್ಲೇ ಜನ ಅಲ್ಲಿ ಈ ಕಡೆ ಮಳೆ ಇಲ್ಲ, ಈ ಕಡೆ ಎಲ್ಲ ನೋಡ್ರಿ ಮತ್ತೆ, ಈ ಕಡೆ ಎಲ್ಲೇ ಇಲ್ಲ, ಈ ಕಡೆ ಎಲ್ಲೇ ಇಲ್ಲ. ಇದಕ್ಕ ನಾವು ಒದ್ದಾಡಿದ್ದು ಮಳೆಯಲ್ಲಿ ಎತ್ಕೊಂತ ಇಲ್ಲಿ ಬಾ, ಹೆಂಗಾದ್ರೆ ಸೇಫ್ಟಿ ಆಯ್ತಲ್ಲ. ಸೇಫ್ಟಿ ಆಯ್ತು ಬಿಡು, ನಮಗೆ ಟೆನ್ಷನ್ ಇಲ್ಲ ಇವಾಗ. ಅದೇನೇ ಕೆಲಸ ಮಾಡ್ತಿಲ್ಲ. ಮೇಬಿ ಅಲ್ಲಿಂದ ಈ ಕಡೆ ಗಾಳಿ ಈ ಕಡೆ ಬೀಸ್ತಾ ಅಂದ್ರೆ ಈ ಕಡೆ ಬರುವಾಗ ಅದು ಆ ಕಡೆ ಬರುತ್ತೆ ನೋಡೋಣ ಬಿಡು. ಅಂದ್ರೆ ಏನಂದ್ರೆ ನನಗೆ ಈ ಆಂಧ್ರ ಕಡೆ ಹಳ್ಳಿ ಊರುಗಳು ಭಾರಿ ಇಷ್ಟ ಆಗ್ತವೆ. ಏನು ಮಾಡ್ತಾರ, ನಮ್ಮ ಕರ್ನಾಟಕನ ನಾವು ಬಿಟ್ಕೊಡಂಗಿಲ್ಲಲ್ಲ. ಏನಂತೇಳಿ ಬಡ್ಗಾವ್ ನಮ್ಮ ಕರ್ನಾಟಕ ಬೇರೆ ಲೆವೆಲ್ ಸ್ವರ್ಗ ಬರೋದು. ನಮ್ಮ ಕರ್ನಾಟಕದಲ್ಲಿ ನಮ್ಮೂರು ಒಂದೇ ಕೆಂಪಗಿರೋದು. ನಮ್ಮ ಕರ್ನಾಟಕ ನಮ್ಮ ಆಫ್ ರಾಜ್ಯ ಹಲವು ಜಗತ್ತು. ಒನ್ ಸ್ಟೇಟ್ ಮೆನಿ ವರ್ಲ್ಡ್. ಆಫ್ ಮಾಡ್ಲೇ ವೈಫರ್ ಅದು ಪ್ಲೇಟ್ ಮೊದಲಿಗೆ ಹೋಗ್ಯಾವ. ಅಲ್ಲಿ ನೋಡಿ ಯಾವುದೋ ಏಟು ಜೆಡ್ ಅಂತ ಯಾವುದು ಬೋರ್ಡ್. A to Z. ಹಿಂಗ್ ಮಾತಾಡ್ಕೊಂತ ಹೋದ್ರೆ ಏನಾದ್ರು ಒಂದು ಟೈಮ್ ಪಾಸ್ ಆಗುತ್ತೆ. ಮಾತಾಡಲ್ಲ ಬಿಡಲ್ಲ ಅಂತ. ಈಗ ನನ್ನ ಮಗ ಸಾಂಗ್ ಇಡ್ತಾನ, ಅದು ಮಾತಾಡೋಕ್ಕಾಗಲ್ಲ. ಅದು ಕಿತ್ತೋಗಿತ್ತು ನಾನು ಇವತ್ತು. ಮಳೆನೇ ಇಲ್ಲ ಗುರು ಇಲ್ಲಿ. ಇದ್ಯಾವುದೋ ಗಾಡಿ ಕ್ರಾಸ್ ಹೋಗ್ತೈತೆ ಲೋಡು. ಹಾಲಿನ ಬೆಳಕಾಗಿ ಈ ಸಾಂಗ್ ಹಾಕೊಂಡು ಹೋಗ್ತಾ ಇದ್ದೆ. ಏಯ್ ಮಾಮ, ನಾವೇ ಎದಕ್ಕೆಲ್ಲ ಕೆಡ್ಸ್ಬೇಕಾರೆ ಸಣ್ಣ ನೋಡಲ್ಲ ಹೆಂಗ್ ಮುಗಿಸ್ಕೊಂಡು ಹೋಗ್ತಾನೆ ಗಾಡಿ. ಅವ್ನು ಬಗ್ಸ್ಕೊಂಡು ಹೋಗ್ತಾನು. ಅವ್ನು ಇವಾಗ ಹನ್ನೆರಡು ಪಾಯಿಂಟ್ ಎಲ್ಲಾದ್ರೂ ಐತ. ಅವ್ನು ಹೆಂಗ್ ಜೀವನ ಹೆಂಗ ಅವ್ರದ್ದು ಹೆಂಗ ಇವಾಗ? ಅವ್ರದ್ದು ಹಂಗೆ ಅಲ್ಲ, ಅವ್ರದ್ದು ಹೆಂಗ? ಅವ್ರದೆಲ್ಲ ಕಲ್ಪಕ್ಕ ಭುವನೇಶ್ವರ. ಕರೆಕ್ಟ್ ನಾನು ಒಪ್ಕೊಂತನದು ಅದಲ್ಲ. ಬಟ್ ಅವ್ರದ್ದು ಅಪ್ಸೈಡ್ ಆಗುತ್ತೆ. ಎಲ್ಲ ಸ್ವಲ್ಪ ರಾಶಿರೋ ಜಾಗದಾಗ ಆದ್ರೆ ಅಪ್ಸೈಡ್ ಆಗೋ ಚಾನ್ಸಸ್ ಇದೆ. ಅಲ್ಲೇ ಗಾಡಿ ಬಗ್ಗೆ ನೋಡೋದು ಎಲ್ಲನ ಸ್ವಲ್ಪ ಸ್ಲೋಪ್ ಇರೋ ಜಾಗದಾಗ ಬಂದ್ರೆ ಭಾರಿ ಡೇಂಜರ್. ಅದು ಅಪ್ಸೈಡ್ ಆಗೋ ಪೊಸಿಷನ್ ಇರುತ್ತೆ ಗಾಡಿದು. ಗಾಡಿ ಕೂಡ ಪೂರ್ತಿ ಬಗ್ಗೆ ಐತದು, ಭಾಳ ಬಗ್ಗೆ ಅದು. ಚಾಸಿನ ಬೆಂಡ ಆಯ್ತು ನೋಡಿ. ಚಾಸಿ ಅಲ್ಲ ಗುರು, ಅದು ಗಾಡಿ ಬೆಂಡ ಐತೆ. ಚಾಸಿ ಹೆಂಗ್ ಬೆಂಡ ಆದ್ರೆ ನೀನು ಗಾಡಿ ರನ್ ಆಗುತ್ತೆ. ಚಾಸಿ ಬೆಂಡ ಏನ್ ಗಾಡಿ ಇದು? ಪೂರಾ ಬಗ್ಬೋದೈತೆ ಗಾಡಿ. ಎನ್ಎಲ್ ಪಾಸಿಂಗ್ ಎಲ್ಲದಲ್ಲ? ಎನ್ಎಲ್ ಪಾಸಿಂಗ್ ಎಲ್ಲ ನಾಗಾಲ್ಯಾಂಡ್ ಟ್ರೈಬಲ್ಸ್. ನೆಕ್ಸ್ಟ್ ಯಾವ್ದು ಮಂಗಳಗಿರಿ, ಆಮೇಲೆ ಧಾರವಾಡ, ಓಕೆ, ಆಮೇಲೆ ಬೀರ್ಗೋಲ್
ಸಮಾಚಾರ ಮಾಮ್ಸ್? ಎಲ್ಲಾದ್ರೂ ಟೀ ಕುಡಿಯಕ್ಕೆ ನಿಲ್ಸೋಣ ಹೆಂಗೆ? ಬೇಡ, ಮಂಗಳಗಿರಿ ಟೋಲ್ ತಟ್ಟದ ಮೇಲೆ ಟೀ ಅಂಗಡಿ ಐತೆ, ಮತ್ತೆ ಟೀ ಕುಡ್ಕೊಂಡು ಹಾಂ ಓಕೆ. ಹಾಂ ಲೈಟಾಗಿ ಮಳೆ ಬಂದೈತೆ. ನಮ್ದು ಅದೇ ಗಾಚಾಡ್ದೆ ಮೇಲೆ ನೋಡು. ಹಾಂ ಆಮೇಲೆ ಗಾಚಾಡ್ ಕಾಣ್ಬಾರ್ದು, ಕುದಕ್ಕೆ ಕರ್ತ ಅನ್ನೋ ಪರಿಸ್ಥಿತಿ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗತ್ತೆ. ಆಗ್ಬಿಟ್ಟೈತೆ ಆಲ್ರೆಡಿ. ಆಗ್ಬಿಟ್ಟೈತೆ ಬೆಳಿಗ್ಗೆ ನಿನ್ನೆಲಿಂದ. ಟೈರ್ ಹೊಡೆದೋಗಿರೋದು ಒಂದು, ಹಾಂ ನಮ್ಮ ಮನೆ ಬರುತ್ತೆ ಟೈರ್ ಸಿಗ್ಲಾರ್ದು ಒಂದು, ಯಪ್ಪ ರಾತ್ರಿ ನಿಂತಿಲ್ಲದ್ದು ಒಂದು. ಏನು ಮಾಡೋಕ್ಕಾಗಲ್ಲ. ಗುಂಟೂರು ದಾಟದ್ವಿ ಗಾಯ್ಸ್. ಹಾಯ್ ಗಾಯ್ಸ್, ನೋಡಿ ಯಾವುದೋ ಗಾಡಿ, ತಮಿಳ್ನಾಡು ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಅಮ್ಮ ಸರಿಯಾಗಿ ಬಿದ್ದೈತೆ ಏಟ್ ಅಂದ್ರೆ. ಹಾಂ ಸ್ಟೆಪ್ನಿ ಟೈರ್. ನನಗೆ ಹೆಂಗೆ ಬಿದ್ದೈತೆ ಅದೇ ಅರ್ಥ ಆಗಲ್ತಲೇ ಅಮ್ಮ. ಹಾಂ ಮುಂದಕ್ಕೆ ಡ್ರೈವರ್ಗೆ ಏನಾಗಿಲ್ಲಪ್ಪ. ಹಾಂ ನೋಡಿ ಗೈಸ್, ಬಿದ್ಬಿಡತ್ತೆ ಗಾಡಿ. ಏನು ನೋಡಲಿ ಅಯ್ಯೋ ಲೇ ಗುಜರಿ ಸಾಮಾನು ಲೇ ಪಾತ್ರೆ. ನಿಜವಾಗ್ಲೂ ಗಾಡಿ ಡ್ರೈವರ್ ಎಂತ ಸಿಚುವೇಶನ್ಸ್ ಅಂದ್ರೆ ನೈಟೆಲ್ಲ ಗಾಡಿ ಹೊಡೆದು ನಿಜವಾಗ್ಲೂ ಆ ಡ್ರೈವರ್ ಕೇಳಿದೆ ಹೆಂಗಾಗೈತೆ ಬರೋ ಅಂತ. ನಿದ್ದೆ ಗಣ್ಣಲ್ಲಿ ಆಗೈತೆ ತಮ್ಮ ಅಂತ ಹೇಳಿದ್ರು. ಯಾವುದೇ ಡ್ರೈವರ್ಗಳಾಗಲಿ ನಾನು ಒಂದೇ ಮಾತು ಹೇಳೋದು, ನಿದ್ದೆ ಬಂತು ಅಂದರೆ ಇಮ್ಮಿಡಿಯೇಟ್ಲಿ ಮಾಲು ಟೈಮಿಂಗ್ ಮಾಲೇ ಇರಲಿ, ಮೆಟೀರಿಯಲ್ ಅರ್ಜೆಂಟೇ ಇರಲಿ, ಏನೇ ಇರಲಿ 10 ನಿಮಿಷ ಇಲ್ಲ ಬೇಡ, 10 ನಿಮಿಷ ಬೇಡ, ಅದು ಇನ್ನೂ ಕಡಿಮೆನೇ ಆಯಿತು, 1 ಅವರ್ ಕಣ್ ತುಂಬ ನಿದ್ದೆ ಮಾಡ್ಕೊಂಡು ಹೋಗಿ. ಯಾರಾಗಲಿ ಎಕ್ಸಾಂಪಲ್ ನಮ್ಮ ಕೈಲಿ ಆಗಿಲ್ಲ, ಫ್ಯೂಚರಲ್ಲಿ ನಮ್ಮ ಕೈಲಿ ಆಗ್ಬೋದು. ಇನ್ನು ಯಾರು ಡ್ರೈವರ್ಗಳು ಸಾಚಲ್ಲ, ಹೇಳಕ್ಕಾಗಲ್ಲ. ನನಗೆ ನಿದ್ದೆ ಬಂದರೂ ನಾನು ಹೊಡಿತೀನಿ ಅನ್ನೋ ತಾಕತ್ ಯಾರು ಇಲ್ಲ. ನಿದ್ದೆ ಬಂದೇ ಬರುತ್ತೆ, ಪ್ರತಿಯೊಬ್ಬರಿಗೂ ನಿದ್ದೆ ಬಂದೇ ಬರುತ್ತೆ. ಸ್ವಲ್ಪ ಹುಷಾರಾಗಿ ಆರಾಮಾಗಿ 1 ಅವರ್ ಲೇಟ್ ಆದ್ರೂ ಪರವಾಗಿಲ್ಲ, ನಿದ್ದೆ ಮಾಡ್ಕೊಂಡು ಕಣ್ ತುಂಬ ನಿದ್ದೆ ಮಾಡ್ಕೊಂಡು ಹೋಗಿ. ನಮ್ಮನ್ನು ನಂಬ್ಕೊಂಡು ಫ್ಯಾಮಿಲಿಯವರೆಲ್ಲ ನಿಂತಿರ್ತಾರೆ. ಈಗ ನೋಡಿ ಅವ್ರು ಗಾಡಿ ಆಕ್ಸಿಡೆಂಟ್ ಆಗೈತೆ, ಅದು ಟೈಮಿಂಗ್ ಲೋಡ್ ಕೂಡ ಅಲ್ಲ. ಮತ್ತೆ ಆ ಟೈಮಿಂಗ್ ಲೋಡ್ ಅಲ್ಲ, ಮತ್ತೆ ಗುಜರಿ ಸಾಮಾನು ಲೋಡ್ ಆಗಿದೆ ಗಾಡಿ, ಅದು ಟೈಮಿಂಗ್ ಲೋಡು ಅಲ್ಲ ಅದು. ಅಂದ್ರೂ ಇವಾಗ ಆಗಿದೆ, ಆಗೋದೇನೋ ಆಗ್ಬಿಟ್ಟಿದೆ. ಆಗೈತೆ ಯಾರು ಏನು ಮಾಡಕ್ ಬರಲ್ಲ. ಬಟ್ ನೆಕ್ಸ್ಟ್ ಟೈಮ್ ಇಂದ ಹುಷಾರಾಗಿರ್ಬೇಕಷ್ಟೇ. ಇವಾಗ ಪ್ರೆಸೆಂಟ್ ಇವಾಗ ಸಿಚುವೇಶನ್ ಹೆಂಗೈತೆ ಅಂತಂದ್ರೆ, ಯಾರನ್ನ ನೋಡಿದ್ರೆ ಒಂದೇ ಡೈಲಾಗ್ ಹೇಳೋದು ಲಾರಿ ಡ್ರೈವರ್ಗಳ ಮೇಲೆ ಹೆಂಗ ಕಣ್ಣಿಟ್ಟಾರ ಅಂತಂದ್ರೆ, ಕುಡ್ದೊಡ್ದಾನ ಬೇರೆ ಮಾತಿಲ್ಲ. ಸಿಚುವೇಶನ್ ಆಗೈತೆ ಏನು ಎತ್ತ ಅಂತಿಲ್ಲ. ಅದೇ ಜಾಗದಲ್ಲಿ ಮಮ್ಮ, ಅದೇ ಜಾಗದಲ್ಲಿ ನಮ್ ಡ್ರೈವರ್ಗಳಿದ್ರು ಅಂದ್ರೆ ಅದ್ರ ಸಿಚುವೇಶನ್ ಹೆಂಗೈತೆ ಡ್ರೈವರ್ಗಳು ಅರ್ಥ ಆಗುತ್ತೆ. ಬಟ್ ನಾರ್ಮಲ್ ಏನ್ ಜನ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ, ಕುಡ್ದೊಡ್ದಾನೆ ಗಾಡಿನ. ಈ ಲಾರಿ ಫೀಲ್ಡ್ ಆಗಿ ಎಲ್ಲರೂ ಹೇಳೋದು ಒಂದೇ ಡೈಲಾಗ್, ಏನೋ ಆಯ್ತಂದ್ರೆ ಕುಡ್ದೊಡ್ದಾನ, ಅದು ಬಿಟ್ರೆ ಬೇರೆ ಮಾತೇ ಬರಲ್ಲ. ಅಷ್ಟಾಕ ಲೇ ಮಮ್ಮ, ಸಣ್ಣೂರಾಗ ನಮ್ಮಪ್ಪಲಿ ನಮ್ಮ ಅಪ್ಪನ ಗಾಡಿ ಟಚ್ ಆಗಿತ್ತಲ್ಲ, ಏನಂದಿದ್ರು ಗೊತ್ತಾ? ನಮ್ಮಪ್ಪಗೆ ಒಂದ್ ಅಡಿಕೆ ಚೀಟಿ ಹಾಕೋಣಲ್ಲ, ಏನು ಅಭ್ಯಾಸ ಇಲ್ಲ. ಇವನಿಗೆ ಕೇಳ್ಬೇಕಾರೆ ಏನ್ ಮಮ್ಮ ನಮ್ಮ ಅಪ್ಪಗೆ ಏನಾದ್ರು ಅಭ್ಯಾಸ ಐತಾ? ಇವರಪ್ಪ ಒಂದ್ ಅಭ್ಯಾಸ ಇಲ್ಲ, ಏನ್ ಅಭ್ಯಾಸ ಇಲ್ಲ ನಮ್ಗೆ ಯಾರಿಗೂ. ನಾಪುರ ಮೇಲೆ ಒಂದೇ ಒಂದು ಪಟ ಕಟ್ಟಿದ್ರು, ಕುಡ್ದು ಹೊಡೆದಿರ್ಬೇಕು ಗಾಡಿ ಮೋಸ್ಟ್ಲಿ ಅಂತ. ನಮ್ಮಪ್ಪ ಒಂದ್ ಅಡಿಕೆ ಚೀಟಿನ ಹಾಕೊಳ್ಳಲ್ಲ ನಮ್ಮಪ್ಪ. ಅದು ಡ್ರೈವರ್ ಒಂದೇ ಗೊತ್ತಿರುತ್ತೆ ಸಿಚುವೇಶನ್ ಏನಾಗಿರುತ್ತೆ, ಏನ್ ಮಾಡಿರ್ತಾರೆ ಅಂತೇಳಿ. ಜನ ಏನ್ ಹೇಳ್ತಾರೆ, ಕುಡ್ದೊಡ್ದಾನೆ. ಅದಕ್ಕಾಗಿ ದಯವಿಟ್ಟು ಹೇಳ್ತೇನೆ, ನಿದ್ದೆ ಬಂದ್ರೆ ಸೈಡ್ ಹಾಕಿ ಮಲ್ಕೊಂಬಿಡಿ ಅಷ್ಟೇ. ಏನು ಇಲ್ಲಿ ಅವ್ನ ಪಾರ್ಟಿ 10 ಸಲ ಫೋನ್ ಮಾಡ್ತಾನ, ನಮ್ಮ ನಿಕ್ಕ ಫೋನ್ ನೀನು ನಿದ್ದೆ ಬರ್ತೈತೆ, ಮೆಟ್ರಲ್ ನಾನು ನಿದ್ದೆ ಗಂಡಲ್ಲಿ ಏನಾದ್ರು ಕೆಡಿದ್ರೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ನು ತಿಕಾಂಶ ಕಟ್ ಮಾಡ್ಬಿಡ್ತಾನೆ. ಇವಾಗ ಅದು ಗುಂಟೂರು ಸೀದೆ ಔಟ್ಸೈಡ್ ಆಗಿರೋದು
ಅದರಲ್ಲಿ ಐರನ್ ಎಲ್ಲ ಹೊಡೆದೋಗಿದ್ದಾರೆ, ರೋಡಿಗೆ ಡಿವೈಡರ್ ಇವಾಗ ಅದೆಲ್ಲ ಕಟ್ಕೊಡ್ಬೇಕು, ಕಟ್ಕೊಡ್ಬೇಕು. ಪ್ಲಸ್ ಮತ್ತೆ ಕೇಸ್ ಬರ್ತಾರೆ, ಆ ಕೇಸಿಗೂ ಇದು ಆಗ್ಬೇಕು. ಎಲ್ಲ ಮಾಡ್ಕೊಂಡು ಬರೋಸತಿ ಗಾಡಿ ಖರ್ಚು ಏನಾಗುತ್ತೆ, ಏನು ಕತೆ ಗಾಡಿ ಹತ್ತಕ್ಕೆ ಖರ್ಚೇನು, ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಪ್ರಕಾಶ್ ಇದು ಡ್ಯಾಮ್ ಬರ್ತದೆ ನೋಡ, ಹಾಂ ಅಲ್ಲೇ ಬರೋದು. ಬರಲಿ ಅಲ್ಲಿ ಯಾವ್ದು ದಿನ ಇದು ವಿಜಯವಾಡನೇನಾ ಇದು? ವಿಜಯವಾಡ ಕೃಷ್ಣಾ ನದಿ ಬರೋ ವಿಜಯವಾಡ ಕೃಷ್ಣಾ ನದಿ. ಓಕೆ, ಯಾವ ಅಂತಾರೆ ಇದಕ್ಕೆ? ಬೋಟಿಂಗ್ ಮಾಡ್ತಿದಾರೆ ಗುರು ಅಲ್ಲಿ. ಸೈಕ್ ಲೊಕೇಶನ್ಗಳಿದಾವೆ. ಅಮ್ಮ ತಣ್ಣಗೈತೆ ನೋಡ್ರಿ ಇಲ್ಲಿ. ಇಷ್ಟು ಇಲ್ಲಿವರೆಗೂ ತಳಗ ಮೇಲೆ ಕೂತಿತ್ತು, ಇವಾಗ ನೋಡಿದ್ರೆ ತಣ್ಣಗೈತೆ. ವಿಜಯವಾಡ ಮಚ್ಚ, ವಿಜಯವಾಡ ವಿಜಯವಾಡ ಜಸ್ಟ್ ಎಂಟ್ರಿ. ಬೈಪಾಸ್ ಅಲ್ಲಿ ಹೋಗ್ತಾ ಇದೀವಿ, ಮೀನು ಹಿಡಿದಿದ್ದಾರೆ. ಒಳ್ಳೆ ಸನ್ಸೆಟ್ ವ್ಯೂ. ಸೇಮ್ ನಮ್ಮ ಮುನ್ನಾವರ ನೋಡ್ದಂಗೆ ಆಗುತ್ತೆ, ಬೋಟಿಂಗ್ ಗಿಟಿಂಗ್ ಎಲ್ಲ ನೋಡ್ತಾ ಇದ್ರೆ. ನೋಡಿ ಗುರು, ಇವತ್ತೇನೋ ನಮ್ಮ ಮನೆ ಬರೋಕ್ಕೆ ಎಲ್ಲೆಲ್ಲ ಕಟ್ಟು ಪೊಲೀಸ್ ಗಾಡಿ ಹೋಗುತ್ತೆ, ಬಟ್ ಪೊಲೀಸ್ ನೋಡವಲ್ಲ ಅವ್ರನ್ನ. ನಮ್ಮೂರ ಕಡೆ ಆಗಿದ್ರೆ ಅವ್ನ ಈ ಕಡೆ ತಾಂತಾನ ಮಹೇಶ, ಅವ್ನ ಈ ಕಡೆ ತಾಂತಾನ. ನೋಡಿ ಫ್ರೆಂಡ್ಸ್, ರಾಜಬಂಡ್ರೆ ತಲುಪ್ತಾ ಹೆವಿ ಮಳೆ. ಗ್ರಾಚಾರ ಒಳ್ಳೇದೈತೋ ಕೆಟ್ಟದೈತೋ ಗೊತ್ತಿಲ್ಲ. ಮೇಲೆ ನೋಡಿದ್ರೆ ಬಾಕ್ಸ್ಗಳಿದಾವೆ, ಕೆಳಗೆ ನೋಡಿದ್ರೆ ಮಳೆ ಹಕ್ಕೊಂಡು ಬಾರಿಸಿದೆ. ಇಲ್ಲಿ ಸೊರ್ರಾಗಿ ಹೊಡೆದಿದೆ ಗುರು ಮಳೆ ಮಾತ್ರ ಹೆವಿ. ಇಂಥ ಮಳೆನ ಹಿಂಗೈತೆ ನಮ್ಮ ಕಷ್ಟ. ಮೇಲೆ ನೋಡಿದ್ರೆ ಹಟ್ಟಿನ ಬಾಕ್ಸ್ಗಳು, ತಳಗ ನೋಡಿದ್ರೆ ಮಳೆ. ಅದೇನಾಗುತ್ತೆ ನೋಡ್ಬೇಕಲ್ಲ ಎಲ್ಲರೂ ಪಾಯಿಂಟ್ವರೆಗೂ. ಇದಕ್ಕೆ ಹೋಗಲ್ಲ, ಅದಕ್ಕೆ ಬೇಕು ಮಳೆ ಬರೋಕಲ್ಲ ದವಾಸಿ. ಹಂಗಲ್ಲೇ ನಮ್ಮ ಜೀವನ. ಮಳೆಯಲ್ಲಿ ನೆಂದಾಯ್ತು, ಮೇಲೆ ಮೆಟ್ರಲ್ಲಿ ಹೆಂಗೈತೋ ಗೊತ್ತಿಲ್ಲ. ಅದೇನಿದ್ರು ದೇವರೇ ಹೇಳ್ಬೇಕು ಅದನ್ನ. ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ಅನ್ಲೋಡಿಂಗ್ ಪಾಯಿಂಟ್ಗೆ ಹೋದ್ಮೇಲೆ ಏನು ಮಾಮ್ಸ್, ಅನ್ಲೋಡಿಂಗ್ ಪಾಯಿಂಟ್ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಮ್ಯಾಟ್ರ್ ಅಂತ. ಏನು ಮ್ಯಾಟ್ರ್ ಏರ್ಕೈತಿ ಅಲ್ಲೇ ಸಣ್ಣ ಅಲ್ಲಿವರು ಏನು ಚಂಡನೂ ಗೊತ್ತಾಗಲ್ಲ ನಮಗೆ. ಅನ್ಲೋಡ್ ಆಗ್ಬೇಕು, ಅದು ಗೊತ್ತಾಗಬೇಕು ಅಷ್ಟೇ. ನಮ್ಮ ಪರಿಸ್ಥಿತಿ ಅಲ್ಲಿವರೆಗೂ ಹೆವಿ ಮಳೆ ಇದೆ ಅಂತೇಳಿ ಸಡಿ ಹಾಕ್ಬಿಟ್ಟಿದ್ದೀವಿ ಬ್ರಿಡ್ಜ್ ಒಳಗೆ. ಇಲ್ಲಾಂದ್ರೆ ಏನೋ ಸ್ವಲ್ಪ ನಿಂದೆ ಬಿಡ್ತಾವು. ಏನು ಮಾಡ್ತಾರೆ ಇಂಥ ಕಷ್ಟಗಳಿದಾವೆ ನಮ್ಮವು.